ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವೀರಭದ್ರ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ರಾಜೇಶ್ವರಿ ನಮ್ಮ ಮನೆಯವರು. ನೀವು ಪ್ರಿಯಾ ತಂದೆ ಅಲ್ವಾ? ಹೌದಮ್ಮ. ಬನ್ನಿ ಒಳಗೆ ಕೂತ್ಕೊಳ್ಳಿ. ನನ್ನ ಮಗನಿಂದ ಏನಾದ್ರೂ? ಇಲ್ಲಮ್ಮ, ತುಂಬಾ ಒಳ್ಳೆ ಹುಡುಗ. ಅವನ್ ಕೂಡ ಮಾತಾಡ್ಬೇಕು ಅಂತಾನೆ ಬಂದಿದೆ. ಒಂದ್ ನಿಮಿಷ ಕರಿತೀನಿ. ವಿಶ್ವ, ಪ್ರಿಯಾ ತಂದೆ ತಾಯಿ ಬಂದಿದ್ದಾರೆ ನೋಡು. ಮಂತಂದೋರ್ ತರ ಕಾಣ್ತಾರಲ್ವಾ? ನಮಸ್ಕಾರ. ನಮಸ್ಕಾರ. ಏನಾಯ್ತು ಹಣೆಗೆ? ಒಂದು ಸ್ಮಾಲ್ ಆಕ್ಸಿಡೆಂಟ್. ವಿಶು, ನನ್ನ ಮಗಳು ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ಫೋನಲ್ಲಿ ಹೆದರ್ಸಿ ಸ್ಟೇಷನ್ಗೆ ಕರ್ಸ್ಕೊಳತ್ತಾನೆ ನಿಮ್ ಸ್ಟೈಲು. ಇದು ನನ್ನ ಫ್ಯಾಮಿಲಿ ಮ್ಯಾಟ್ರು. ನನ್ನಿಂದ ಆ ತಪ್ಪಿಗೆ ಕ್ಷಮೆ ಇರಲಿ. ದೊಡ್ಡವರು, VIP ಗಳು ನಮ್ಮಂತವ್ರ ಮನೆಗೆ ಬಂದು ಕ್ಷಮೆ ಕೇಳಿದ್ರೆ ನಮಗೆಲ್ಲೋ ಗ್ರಹಚಾರ ಕಾದಿದೆ ಅನ್ಕೋತೀವಿ. ದಯವಿಟ್ಟು ಹಳೇದನ್ನೆಲ್ಲ ಮರೆತು ನನ್ನ ಮಾತು ನಡ್ಸ್ಕೊಡ್ತೀರಾ ಪ್ಲೀಸ್? ಅಂದ್ರೆ ಹೊಸದಾಗಿ ಗಾಯ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅರ್ಥನಾ? ಅಲ್ಲಲ್ಲ. ಹೇಳಿ. ಒಂದೊಳ್ಳೆ ದಿನ ನೋಡ್ಕೊಂಡು ನಿಮ್ ತಾಯಿನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಎಲ್ರೂ ಕೂತ್ಕೊಂಡು ಎಂಗೇಜ್ಮೆಂಟ್ ಯಾವಾಗ ಅಂತ ನಿರ್ಧಾರ ಮಾಡೋಣ. ನೀವು ಯಾವುದೋ ಮನೆಗೆ ಹೋಗ್ಬೇಕಾದವರು ಅಡ್ರೆಸ್ ತಪ್ಪಿ ಇಲ್ಲಿಗೆ ಬಂದಿರಬಹುದು. ಟೆನ್ಷನ್ ಮಾಡ್ಕೋಬೇಡಿ. ಬೇಕಾದ್ರೆ ನಿಮ್ಮ ಮಗಳು ಫೋನ್ ಮಾಡಿ ಕೇಳಿ, ಅವ್ರು ಯಾರನ್ನ ಹೇಳಿದ್ಲೋ ಏನೋ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ನೀನು ಮತ್ತೆ ಪ್ರಿಯಾ ಪ್ರೀತಿಸಿದ್ದು ನಿಜ ಅಲ್ವಾ? ದಿವ್ಯಾ, ಸ್ಪಂದನ, ರಮ್ಯಾ ಹೀಗೆ ಸುಮಾರು ಜನ ಹುಡುಗಿರ್ನ ಪ್ರೀತಿಸಿದೀನಿ. ಅದರಲ್ಲಿ ನಿಮ್ ಪ್ರಿಯಾನು ಒಬ್ಳು. ಏನಪ್ಪ ನೀನು ಮರ್ಯಾದಸ್ತ್ರ ಮನೆ ಹುಡುಗ ಅನ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ACP ಸಾಹೇಬ್ರು ಗೌರವಸ್ಥರು, ಸಂಸ್ಕಾರವಂತರು, ಎನ್ಕೌಂಟರ್ ಸ್ಪೆಷಲಿಸ್ಟು, ದೇಶಭಕ್ತರು, ಕಾನೂನನ್ನ ತುಂಬಾ ಓದ್ಕೊಂಡವರು, ಹಾಗೆ ಮನುಷ್ಯರ ಮನಸ್ಸುಗಳನ್ನು ಚೆನ್ನಾಗಿ ಓದ್ಕೊಂಡಿರ್ತಾರೆ ಅಂತ. ಬಟ್ ತಮ್ಮ ಮಗಳನ್ನ ಪ್ರೀತಿಸಿದವ್ರನ್ನ ಕ್ರಿಮಿನಲ್ಸ್ ತರ ಪ್ಲಾನ್ ಮಾಡಿ ಸ್ಟೇಷನ್ ಕರೆಸ್ತಾರೆ ಅನ್ಕೊಂಡಿದ್ದೀನಿ. ವಿಶು, ನಡ ತಪ್ಪಿಗೆ ಇನ್ನೊಂದ್ಸಲ ಬೇಕಾದ್ರೆ ಕ್ಷಮಾ ಕೇಳ್ತೀನಿ. ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ಬೇಡ. ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ಚೂರಿ ಹಾಕಿ ರಕ್ತ ಸುರಿಯಂಗ್ ಮಾಡ್ಬಿಟ್ಟು ರಕ್ತದಾನ ಮಾಡ್ತೀನಿ ಅಂದಂಗಿದೆ. ವಿಶು ಪ್ಲೀಸ್. ಏನ್ರಿ ಇದು? ವಿಶು, ನಿನ್ ಸಿಟ್ ಏನೇ ಇದ್ರು ನನ್ ಮೇಲಿರ್ಲಿ, ನನ್ ಮಗಳ ಮೇಲ್ ಬೇಡ. ಅಂದ್ರೆ ನಿಮ್ಮ ಮಗಳಿಗೆ ನೋವಾದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ, ನನಗೆ ನೋವಾದ್ರೆ ನಮ್ಮಮ್ಮನ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಗೊತ್ತಿರ್ಲಿಲ್ವಾ? ಅದು ಹಾಗಲ್ಲ ವಿಶು. ಏನಂದ್ರೆ ACP ಸಾಹೇಬ್ರೆ, ನಿಮಗೆ ಮೆಡಲ್ಸು ಪ್ರಮೋಷನ್ಸು ಮುಖ್ಯ ಆದ್ರೆ ನಮಗೆ ಮಾನ ಮರ್ಯಾದೆ ಮುಖ್ಯ. ನಿಮ್ಮ ಮಗಳನ್ನ ಪ್ರೀತಿಸಿ ತಪ್ಪಿಗೆ ಇಡೀ ಜನ್ಮಕ್ಕಾಗೋಷ್ಟು ನೋವು ಅನುಭವಿಸಿದ್ದೀನಿ. ನನ್ನ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಬೇಡ್ಕೊಂಡಿದ್ದು ನನ್ನ ಮಗ ಕಳ್ಳ ಅಲ್ಲ ಅಂತ. ನಿಜ ಗೊತ್ತಿದ್ದು ಸುಮ್ಮನಿದ್ರಿ ತಾನೆ? ಹೇಳಿ ACP ಸಾಹೇಬ್ರೆ, ನಾನು ನಿಮ್ಮಾಗೆ ಇರ್ತೀನಿ. ನಾನು ಹೀಗಾಗೋದಕ್ಕೆ ನೀವೇ ಸ್ಫೂರ್ತಿ. ಸೊ ನಾನು ನಿಮ್ಮ ಮಗಳನ್ನ ಲವ್ ಮಾಡಿದೆ, ಮದುವೆ ಆಗ. ನೀವು ಅದ್ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ತೀರೋ ಕೊಟ್ಕೊಳ್ಳಿ. ನಿಮ್ಮ ಮಗಳು ಅಳಕ್ ಶುರು ಮಾಡಿದ್ರೆ ಆಯಿ ಅಂತ ಲಾಲಿ ಹಾಡಿ. ಈಗ ಜಾಗ ಖಾಲಿ ಮಾಡಿ.